ಯೋಧರಾಗಿ ಹುತಾತ್ಮರಾಗಿರ್ತಕ್ಕಂಥದ್ದು ಬಹುತೇಕ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿರುವಂಥ ಯೋಗರಾಜ್ ಅವರ ಒಂದು ಜ್ಞಾಪಕೋಸ್ಕರವಾಗಿ, ನೆನಪಿಗೋಸ್ಕರವಾಗಿ ಈ ಒಂದು ಧ್ವಜಾರೋಹಣವನ್ನು ಮಾಡುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ಪರಂಪರೆಯನ್ನು ಪ್ರತಿ ವರ್ಷ ನಮ್ಮ ಪ್ರೌಢಶಾಲೆ ಮಕ್ಕಳುಗಳು, ಶಿಕ್ಷಕರು, ಜೊತೆಗೆ ಯೋಗರಾಜ್ ಅವರ ಕುಟುಂಬ ವರ್ಗದವರೆಲ್ಲರೂ ಸೇರಿ, ಊರವರೆಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾಗಿರುವಂಥ ವಿಚಾರ. ನಮ್ಮ ದೇಶದ ಪರಂಪರೆಯನ್ನು, ನಾವು ದೇಶವನ್ನು ಆಳುವಂಥ ರೀತಿ, ಯಾವ ಉದ್ದೇಶಕ್ಕೋಸ್ಕರವಾಗಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು, ನಮ್ಮ ಆಡಳಿತವನ್ನು ನಾವೇ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ದೇಶಭಕ್ತರು ಈ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದೆ ಇರುವಂತಹದ್ದು. ಇಂಥ ಒಂದು ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಬೋಧನೆ ಮಾಡುವುದರ ಮೂಲಕ, ಅವರಿಗೆ ಒಂದು ರೀತಿಯಾಗಿ ಸ್ಫೂರ್ತಿಯನ್ನು ಕೊಡುವುದರ ಮೂಲಕ ಆ ಮಕ್ಕಳನ್ನು ಕೂಡ ದೇಶಭಕ್ತರಾಗಿ, ದೇಶವನ್ನು ಭಕ್ತಿಯಿಂದ ದೇಶಕ್ಕೋಸ್ಕರವಾಗಿ ನಾವೇನು ಸೇವೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡುವಂಥ ಶಕ್ತಿಯನ್ನು ಬಹುತೇಕ ಬೋಧನೆ ಮಾಡ್ತಕ್ಕಂಥವರೆಲ್ಲರೂ ಕೂಡ ಆ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತುಗಳನ್ನು ಆಡುವುದರ ಮೂಲಕ ಆ ಮಕ್ಕಳಲ್ಲಿ ಹುಮ್ಮಸ್ಸನ್ನು ತುಂಬುವಂಥ ಕೆಲಸ ಆದರೆ ತುಂಬ ಒಳ್ಳೆಯದು. ಕಾರಣ ಅಂತಂದರೆ, ಪರಕೀಯರು ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆಯ ಮಧ್ಯದಲ್ಲಿ ನಮ್ಮ ಆಡಳಿತವನ್ನು ನಾವೇ ಮಾಡಬೇಕು ಅಂತೇಳಿ ಸಾವಿರಾರು ದೇಶಭಕ್ತರು ಈ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯನ್ನು, ಚರಿತ್ರೆಯನ್ನು, ಇತಿಹಾಸವನ್ನು ಮತ್ತೆ ಮತ್ತೆ ಜ್ಞಾಪಕ ಮಾಡಿಕೊಳ್ಳುವುದರ ಮೂಲಕ, ನೆನಪನ್ನು ಕೊಡುವುದರ ಮೂಲಕ ಆ ಮಕ್ಕಳಲ್ಲಿ ಆ ದೇಶಭಕ್ತಿಯ ಹುಮ್ಮಸ್ಸನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ಮಕ್ಕಳನ್ನು ಕೂಡ ಅದರ ಬಗ್ಗೆ ಆಸಕ್ತಿ ಮತ್ತು ಉತ್ಸಾಹವನ್ನು ಇಟ್ಕೊಂಡು ದೇಶದ ಇತಿಹಾಸವನ್ನು ಮತ್ತೆ ಮತ್ತೆ ಮೆಲುಕು ಹಾಕುವಂಥ ಕೆಲಸವನ್ನು ಮಾಡಿದರು. ಬಹುತೇಕ 55 ಯೋಗರಾಜ್ ಅವರ ಸಮಾಧಿಯ ಹುತಾತ್ಮನಾಗಿರ್ತಕ್ಕಂಥ ಆಚರಣೆ ಮಾಡೋದು ಸಾರ್ಥಕವಾಗುವಂಥ ಕೆಲಸ ಅನ್ನುವಂಥ ಮಾತನ್ನು ಹೇಳ್ತಾ, ಸರ್ಕಾರ ಆ ಯೋಗರಾಜ್ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಈ ಊರಿಗೂ ಮತ್ತು ಮನೆತನಕ್ಕೂ ಒಂದು ಒಳ್ಳೆಯ ಹೆಮ್ಮೆಯ ವಿಚಾರ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಈ ಒಂದು ಸ್ಮಾರಕದ ಮುಂದೆ ಧ್ವಜಾರೋಹಣವನ್ನು ನೆರವೇರಿಸಲು ಗ್ರಾಮದ ಹಿರಿಯರು, ನಮ್ಮ ಸ್ಥಳೀಯ ಸಲಹಾ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಆಗಮಿಸಿರುತ್ತಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಶಿಕ್ಷಕ ವೃಂದದವರು, ಮುಖ್ಯೋಪಾಧ್ಯಾಯರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರುತ್ತಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಶಾಲೆಯ ಮಕ್ಕಳೆಲ್ಲರೂ ಕೂಡ ಹಾಜರಿದ್ದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.